ಅಲ್ಲ ಈ ಟೆನ್ಷನ್ ಜಾಸ್ತಿ ಆಗ್ಬಿಟ್ರೆ ಸಿಕ್ಕಿದ್ನೆಲ್ಲ ಎಸ್ದಾಡ್ತಾರೆ ಅಂತ ಕೇಳಿದ್ದೆ. ನಿಂಗೂ ಟೆನ್ಷನ್ ಆಗಿತ್ತಾ? ಅಲ್ಲ ಇಷ್ಟೊಂದು ಟೆನ್ಷನ್ ಆಗಂತದ್ದೆಲ್ಲ ಏನಾಗಿತ್ತಪ್ಪ ನಿಂಗೆ? ರೂಮಿಗೆ ಬರ್ಬೇಡ ಅಂತ ಹೇಳಿದ್ದೆ ತಾನೆ, ಯಾಕೆ ಬಂದೆ ಇಲ್ಲಿಗೆ? ತಗೊಳಪ್ಪ ನೋಡು, ಇಲ್ಲಿಗೆ ಯಾಕೆ ಬಂದೆ ಹೆಂಗ್ ಬಂದೆ ಅದೆಲ್ಲ ಬಿಟ್ಟಾಕು. ಈಗ ನೀನ್ ಹೇಳು, ಆ ಕಾವೇರಿ ಬರ್ತಾ ಇದ್ದಾಳಂತೆ. ಭೈರದೇವಿ ಅಮ್ಮವ್ರಿಗೆ ಹಲೋ, ಎಕ್ಸ್ಕ್ಯೂಸ್ ಮೀ. ಬನ್ನಿ ಚಾಯ ಮೇಡಮ್, ಕೂತ್ಕೊಳ್ಳಿ. ರಿಟರ್ನ್ ಟಿಕೆಟ್ ಬುಕ್ ಮಾಡೋಕೆ ಹೇಳಿದ್ದೆ, ತಗೊಳ್ಳಿ. ಹಾಗೆ ನಿಮ್ಮನ್ನ ಕೇಳ್ಕೊಂಡು ನಮ್ಮ ಏಜೆನ್ಸಿಗೆ ಇಬ್ರು ಬಂದಿದ್ರು. ಯಾರು ಬಂದಿದ್ರು? ಮನೋಜ್ ಅಂತ ಹೇಳಿದ್ರು ಮೇಡಮ್. ಹಾಯ್, ಬನ್ನಿ. ಇದ್ರ ವಿಶೇಷ ಏನ್ ಗೊತ್ತಾ? ಇದು ನಮ್ಮಮ್ಮ ದೇವ್ರಿಗೆ ಅರ್ಚನೆ ಮಾಡ್ಸಿರೋ ಕುಂಕುಮ. ಇದನ್ನ ಇವಾಗ ನೀವು ಹಣೆಗೆ ಇಟ್ಕೊಂಡಿದ್ದೀರಲ್ಲ, ನೀವು ಇಲ್ಲಿ ಬಂದು ದೇವ್ರ ಹತ್ರ ಏನ್ ಬೇಡ್ಕೊಂಡಿದ್ದೀರೋ ಅದು ಈಡೇರುತ್ತೆ. ಅಮ್ಮ ಸಿಗ್ತಾರಂತ ನಾನು ಕೇಳಿದ್ದೆ, ಸಿಕ್ಕೇ ಸಿಗ್ತಾರಂತ ನೀವು ಹೇಳಿದ್ರಿ, ಆದ್ರೆ ಸಿಕ್ಕಿಲ್ಲ ನೋಡಿ. ನಾನು ದಿನ ದೇವ್ರ ಹತ್ರ ನಿಮ್ಮಮ್ಮ ನಿಮಗ್ ಸಿಗ್ಲಿ ಅಂತ ಬೇಡ್ಕೊಂತಾನೆ ಇದ್ದೀನಿ. ನೀವು ದಿನ ಬೇಡ್ಕೋತೀರ ಅಂದ್ಮೇಲೆ ನನಗೆ ನನ್ನಮ್ಮ ಸಿಕ್ಕೇ ಸಿಗ್ತಾರೆ. ಕೋಟಿ ದೈವ ನಿನ್ನ ಮುಂದೆ ಬೇಡವೇ ಬೇಡಮ್ಮ, ದಾಟಿ ಬಂದು ನೂರು ಗೋಡೆ ನನ್ನನು ನೋಡಮ್ಮ, ಜೋಗುಳ ಹಾಡಮ್ಮ. ಎಂಟಿ ಎಲ್ಲಿ ಹೋಗ್ಬಿಟ್ಟೆ ಚಿದ ನೀನು? ಓಹೋ ಇಲ್ಲಿದ್ಯಾ? ನಿನ್ಗೋಸ್ಕರ ನಿನ್ ಮುದ್ದಿನ ಗಂಡ ಏನ್ ತಗೊಂಬನ್ನಿ ನೋಡು ಒಂಚೂರು. ಮಲ್ಲಿಗೆ ಅಂತ ಮೃದುವಾದ ಮನ್ಸಿರೋ ನನ್ನ ಹೆಂಡತಿಗೆ ಈ ಮಲ್ಲಿಗೆ ಹೂ. ಸಂಯುಕ್ತ, ಇದು ಆಸ್ಪತ್ರೆ ಅಲ್ಲ, ಸ್ಮಶಾನ. ಮಮತಾ, ಏನಾಗಿದೆ ಈ ಅಪ್ಪಗೆ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾನೆ? ನೀ ಹೇಳು ಮಮತಾ, ನಾ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀನಿ ಅಂತ? ಅಕ್ಕ, ನಿನಗೆ ಆಪರೇಷನ್ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡಿಸ್ಬೇಡ ಶ್ರಾವಣಿ. ಈಗ ಆ ಸಂಯುಕ್ತ ಹೇಗಿದ್ದಾಳೆ? ತುಂಬಾ ಸೀರಿಯಸ್ ಆಗಿದ್ದಾರೆ ಪಾಪ, ನೋಡಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಇದೆಲ್ಲ ಹೇಗಾಯ್ತು? ಇಷ್ಟೊಂದು ಭಯ ಹುಟ್ಸೋಕೆ ಕಾರಣ ಏನು? ಅದು